ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಕುಷ್ಕ ರೈಸ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು ಕುಕ್ಕರ್ಗೆ ಫ್ರೆಂಡ್ಸ್ ನಾನು 1.5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ, ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಈ ತುಪ್ಪ ಹಾಕ್ಕೊಳ್ಳೋದ್ರಿಂದ ಕುಷ್ಕ ರೈಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಚಮಚ ಜೀರಿಗೆ, ಬಡೆಸೊಪ್ಪು ಮತ್ತು ಶಾಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಇಂಥದ್ದೆಲ್ಲವನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ. ಈಗ ನಾನು ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಜಾಸ್ತಿ ಈರುಳ್ಳಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ಈರುಳ್ಳಿಯನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಸೇರಿಸ್ಕೊತಿದ್ದೇನೆ. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೆಂಡ್ಸ್ ನಾನು ಇದಕ್ಕೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯನ್ನು ಹಾಕ್ಕೊತಿದ್ದೇನೆ. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ಇದಕ್ಕೆ ಒಂದು 2 ಟೊಮೆಟೊ ಹಣ್ಣನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಂಡಿದ್ದೇನೆ. ನೀವು ಪುದೀನ ಸೊಪ್ಪು ಇದ್ದರೆ ಅದನ್ನು ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ಫ್ರೆಂಡ್ಸ್. ಈಗ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ನಾವು ಉಪ್ಪನ್ನು ಹಾಕ್ಕೊಂಡು ಕೂಡಲೇ ಟೊಮೆಟೊ ಬೇಗನೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಮಕ್ಕಳ ಟಿಫಿನ್ ಬಾಕ್ಸಿಗೂ ಬೇಕಾದಾಗ, ಏನು ತರಕಾರಿ ಇಲ್ಲ ಅಂದಾಗ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಈಗೊಂದು 1-1.5 ಚಮಚದಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೇನೆ, ಆದರೆ ಸಾಕಾಗೋದಿಲ್ಲ ಅಂದ್ಕೊತೇನೆ ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು 2 ಚಮಚದಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೇನಾದರೂ ಇದು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತಿದು ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಮತ್ತು ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಾನು 1.5 ಚಮಚದಷ್ಟು ಮೊಸರನ್ನು ಹಾಕ್ಕೊತಿದ್ದೇನೆ. ಜಾಸ್ತಿ ಮೊಸರು ಬೇಡ, 1.5 ಚಮಚದಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಎಷ್ಟು ಅಕ್ಕಿನ ಹಾಕ್ಕೊತೀರ ಅದರ ಡಬಲ್ ನೀರು ಹಾಕ್ಕೋಬೇಕು. ನಾನು 1.5 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊತೇನೆ, 3 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ನೀರು ಮಾತ್ರ ಚೆನ್ನಾಗಿ ಕುದಿಬೇಕು. ನೀರಲ್ಲಿ ಉಪ್ಪಿನ ಅಂಶ ಕಡಿಮೆ ಇದ್ದರೆ ನೀವು ಉಪ್ಪನ್ನು ಬೇಕಂದರೆ ಸೇರಿಸ್ಕೋಬೋದು. ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಿದ್ರಿ ನೀರು ಚೆನ್ನಾಗಿ ಕುದೀತಿರುವಾಗ ನಾನು ತೊಳೆದಿಟ್ಟಂತ ನಾವು ಊಟ ಮಾಡುವಂಥ ಅಕ್ಕಿನ ಹಾಕ್ಕೊತಿದ್ದೇನೆ. ಏನು ಬಾಸ್ಮತಿ ರೈಸನ್ನು ಏನು ಹಾಕ್ಕೊತಿಲ್ಲ ಫ್ರೆಂಡ್ಸ್. ಈಗ ಇದನ್ನು ಅಕ್ಕಿಯನ್ನು ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ 3 ಸಿಟಿ ಇದನ್ನು ಕೂಗಿಸ್ಕೊತೇನೆ ಫ್ರೆಂಡ್ಸ್. ಈಗ ಇದು 3 ಸಿಟಿ ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ಕುಕ್ಕರ್ನ ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ. ಅಂತೂ ನಮಗೆ ಬೇಕಾಗಿರುವಂತಹ ಕುಷ್ಕ ರೈಸ್ ಅಂತೂ ರೆಡಿ ಆಯಿತು ಫ್ರೆಂಡ್ಸ್. ಇದನ್ನು ಮೊಸರು ಜೊತೆ ಇರ್ಬೋದು, ಅಥವಾ ಮಕ್ಕಳಿಗೆ ಕೊಡುವಾಗ ಬೇಕನ್ನೋ ಒಂದು ಬಾಯ್ಲ್ಡ್ ಎಗ್ ಜೊತೆನೂ ಕೊಡ್ಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾವಾಗಲೂ ಒಂದೇ ಥರ ಪಲಾವು, ಚಿತ್ರಾನ್ನ ಈ ರೀತಿ ಮಾಡಿಕೊಡೋದಕ್ಕಿಂತ ಒಂದೊಂದು ಸಲ ಈ ರೀತಿಯನ್ನು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್. ನೋಡಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕುಷ್ಕ ರೈಸ್ ಮಾಡಿದೆ ಅಂತ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.